ಸರ್ 2 ಕೋಟಿ ಸರ್ಕಾರದಲ್ಲಿ ಒಪ್ಪಿಸಿದ್ವಿ ನೋಡೋಣ ಕ್ಯಾಬಿನೆಟ್ ಸರ್ ಸ್ವಲ್ಪ ಸೈಡ್ 8 ಲಕ್ಷ ಎಷ್ಟು ಬರುತ್ತೆ ಲೆಂತು ಬಿಟ್ಟು 10ಕ್ಕೆ 11 ಎಷ್ಟು ದಿನದಲ್ಲಿ ರೆಡಿ ಆಗುತ್ತೆ 2 ತಿಂಗಳು ಬೇಕು ಯಾವ ಡೈರೆಕ್ಷನ್ ಆ ಕಡೆನೇ ಆ ಕಡೆ ಬರುತ್ತೆ ಈ ಸೈಡ್ ಪಕ್ಷ ವಿರೋಧ ಆದರೆ ತೆಗೆದು ಬಿಸಾಕ್ತೀವಿ ಅಷ್ಟೇ. ನನಗೆ ಗೊತ್ತಿಲ್ಲ ಅದು, ನಾನು ಓದಕ್ಕೆ ಹೋಗಿಲ್ಲ. ನಾನು ನಿನ್ನೆ ನನ್ನ ಬ್ಯುಸಿಯಲ್ಲಿದ್ದೆ. ನಾನು ಜನರಲ್ ಆಗಿ ನೀವು ನೋಡಿ ನನ್ನ ಮೈಂಡ್ ಸೆಟ್ ಹೇಳ್ಬಿಡ್ತೀನಿ. ನನ್ನ ಪರ ನನ್ನ ವಿರೋಧ ಯಾವುದೇ ವಿಡಿಯೋ ಬಂದರೂ ನಾನು ನೋಡಲ್ಲ. ನಾನು ಸೋಷಿಯಲ್ ಮೀಡಿಯಾ ನೋಡಲ್ಲ. ನನ್ನ ನೇಚರ್ ಇದು. ನಾನು ರಿಯಲ್ ಹೇಳ್ತಾ ಇದ್ದೀನಿ ನಿಮಗೆ ಅಲ್ವಾ. ಯಾಕೆಂದರೆ ಪರ ಬಂದರೆ ಉಬ್ಬೋಗೋದು, ವಿರೋಧ ಬಂದರೆ ಬೇಜಾರಾಗೋದೆಲ್ಲ ನನಗೆ ಗೊತ್ತಿಲ್ಲ. ಬಟ್ ಪಕ್ಷ ವಿರೋಧಿ ಹೋದರೆ ತೆಗೆದಾಕ್ತೀವಿ. ಅವ್ರು ಅನ್ಕೊಂಡಷ್ಟು ತುಂಬಾ ಸಾಫ್ಟ್ ಅಂತೂ ನಾನಲ್ಲ. ಮತ್ತೆ ಕಂದವಾರದ ರಸ್ತೆ ಇನ್ನೂ ಶಂಕುಸ್ಥಾಪನೆ ಯಾಕಾಗಿದೆ, ಮಾಡ್ತೀನಿ ಅಂತ ಟೆಕ್ನಿಕಲಿ ಏನಾಗಿದೆ, 2 ಸಲ ರಿಜೆಕ್ಟ್ ಆಗಿದೆ. ಅದು ರೀಸನ್ ಏನು ಅಂದ್ರೆ, ನಾನು ಒಟ್ಟು ಕಂದವಾರದ ರೋಡ್ಗೆ 8 ಕೋಟಿ ಹಾಕಿದ್ದೆ ಸರ್. ಕೆಲವರು ಕೌನ್ಸಿಲರ್ಸ್ ಹೋಗಿ DC ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರು. ಆ 8 ಕೋಟಿನ ಒಂದೇ ರಸ್ತೆ ಮೇಲೆ ಹಾಕಿದಾರೆ ಇವರು. ಅದನ್ನ ಕ್ಯಾನ್ಸಲ್ ಮಾಡಿ ನಮಗೆ ವಾರ್ಡ್ ವೈಸ್ ಕೊಡಿ ಅಂತ ಕಂಪ್ಲೇಂಟ್ ಕೊಟ್ಟರು. ಆವಾಗ ಅದೊಂದು 6 ತಿಂಗಳು ಡಿಲೇ ಆಯಿತು. ಈಗ ಕೌನ್ಸಿಲ್ ಬಾಡಿ ದೂರು ಕೊಟ್ಟಾಗ ಡಿಲೇ ಆಗೇ ಆಗುತ್ತೆ. ನಾನು ಏನು ಮಾಡಿದೆ, 22 ಕೋಟಿ ಅನುದಾನನ 3ರಿಂದ 4 ರಸ್ತೆ ಮೇಲೆ ಹಾಕಿದ್ದೀನಿ. ಕಂದವಾರ ಕನೆಕ್ಟ್ ಮಾಡೋದು, ಸಿಟಿ ಕನೆಕ್ಟ್ ಮಾಡೋ ರೋಡು. ಅದು ಕೆಲವು ವಿರೋಧ ಆಗಿರೋದ್ರಿಂದ ಟೆಕ್ನಿಕಲಿ ಸಮಸ್ಯೆ ಆಗಿದೆ. ಈಗ ಮತ್ತೆ ಸರಿ ಹೋಗುತ್ತೆ. 1,25,00,000 ಕಾಮಗಾರಿಗೆ ಚಾಲನೆ ಕೊಡಲಾಯಿತು. 50 ಲಕ್ಷದ 2 ರಸ್ತೆ. ಅದು ವಿಶೇಷತೆ ಏನು ಗೊತ್ತಾ, ಒಂದು ಹಳ್ಳಿಗೆ, ದಿನ್ನಹಳ್ಳಿಯಲ್ಲಿ ಪಾಪ್ಯುಲೇಷನ್ 70, ಅವ್ರಿಗೆ ನಾನು ಹಾಕಿರೋ ಅನುದಾನ 50 ಲಕ್ಷ. ಮತ್ತೆ ಕರ್ಕಮಾಕ್ಲಹಳ್ಳಿ ಪಾಪ್ಯುಲೇಷನ್ 40-42, ಅವ್ರಿಗೆ ಹಾಕಿರೋ ಅನುದಾನ ನಾನು 50 ಲಕ್ಷ. ಜನರಲ್ ಆಗಿ ಮೊದಲೆಲ್ಲ ಏನು ಮಾಡೋರು ಗೊತ್ತಾ, 50 ಲಕ್ಷ ಅನುದಾನ ಆಗಬೇಕು ಅಂದರೆ ಆ ಊರಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಓಟ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡೋರು. ನಾನು ಹಂಗೆ ಮಾಡ್ತಿಲ್ಲ. ರಿಮೋಟೆಸ್ಟ್ ಹಳ್ಳಿಗಳನ್ನ ಕನೆಕ್ಟ್ ಮಾಡ್ತಿದ್ದೀನಿ. 100 ಜನ ಸೇರಿಸಿದ್ರೆ ಇರೋ 2 ಹಳ್ಳಿಗೆ 100 ಲಕ್ಷ ಹಾಕಿದ್ದೀನಿ. ಅಂದರೆ ಒಂದು ಮನೆಗೆ ತಲಾ 1 ಲಕ್ಷ ಅನುದಾನ ಹಾಕಿದಂಗೆ. ಇವತ್ತು ಈ ಚಿಕ್ಕ ಹಳ್ಳಿಗಳಿಗೆ ವಾಟರ್ ಫಿಲ್ಟರ್ ಇರಲಿಲ್ಲ, ರೋಡ್ ಸೈಡ್ ಇತ್ತು. ಪಾಪ ಅಲ್ಲಿ ಇಲ್ಲಿ ಹೋಗ್ಬೇಕಾಗಿತ್ತು. 8 ಲಕ್ಷ ಅನುದಾನ ಹಾಕೊಂಡು ಬಂದಿದ್ದೀನಿ. ಎಲ್ಲ ಚೆನ್ನಾಗಿ ಆಗ್ತಿದೆ ಸರ್. ಹಳ್ಳಿಗಳಿಗೆ, ಅಂತ ಜನಕ್ಕೆ ನಾವು ಕನೆಕ್ಟಿವಿಟಿನ ಹೆಂಗ್ ತರ್ತೀವಿ ಅನ್ನೋದೇ ಯಾವತ್ತು ಸರ್. ವಿಷನ್ ಅಂದರೆ ಏನು ಗೊತ್ತಾ, ಎಲ್ಲ ಕನೆಕ್ಟ್ ಆಗಬೇಕು. ಎಲ್ಲೋ 4 ಮೇಜರ್ ರೋಡ್ಗಳು ಕನೆಕ್ಟ್ ಆದರೆ ಮಾತ್ರ ಸಿಟಿ ಡೆವಲಪ್ ಆಗಲ್ಲ, ಕ್ಷೇತ್ರ ಡೆವಲಪ್ ಆಗಲ್ಲ, ಕನೆಕ್ಟಿವಿಟಿ ಡೆವಲಪ್ ಆಗಲ್ಲ. ಈಗ ನೀವೇ ಎಲ್ಲೋ ಒಂದು ಕಡೆ ಸೈಟ್ ತಗೊಳಕ್ ಹೋಗ್ತೀರಾ, ಅಲ್ಲೆಲ್ಲ ಫೆಸಿಲಿಟೀಸ್ ಇದ್ರೆ ಸೈಟ್ ವ್ಯಾಲ್ಯೂ ಎಷ್ಟಾಗುತ್ತೆ, ಇಲ್ದಿದ್ರೆ ಎಷ್ಟಾಗುತ್ತೆ. ಯಾಕಿದು ಹೇಳ್ತಿದ್ದೀನಿ ಅಂದರೆ, ಎಲ್ಲ ಹಳ್ಳಿಗಳಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸ್ತಿದ್ದೀನಿ. ವಿಶೇಷವಾಗಿ ಕಮಗುಟ್ಟಹಳ್ಳಿ ಪಂಚಾಯತಿ ಮಂಡಿಕಲ್ ZP ವ್ಯಾಪ್ತಿಗೆ ಬರುತ್ತೆ. ನನ್ನ ಊರಿರ್ತಕ್ಕಂಥ ZP ಒಂದಷ್ಟು ವಿಶೇಷ ಪ್ರೀತಿ ಇದ್ದೇ ಇರುತ್ತೆ. ಅದನ್ನೆಲ್ಲರೂ ಒಪ್ಪಲೇಬೇಕು. ದುಡ್ದಿದ್ದಾರೆ. ಹಳ್ಳಿಗಳಿಗೆ ಬಂದಾಗ ನೋಡಿ, ನಮ್ಮ ಮುನೇಗೌಡ ಸರ್ ಸೀನಿಯರ್ ಲೀಡರ್, ನಮ್ಮ ಬ್ಲಾಕ್ ಅಧ್ಯಕ್ಷರು, ನಮ್ಮ ಅಚ್ಚು ಅಣ್ಣ ಇದ್ದಾರೆ, ನಮ್ಮೆಲ್ಲ ಲೀಡರ್ಸ್ ಇದ್ದಾರೆ, ನಮ್ಮ ಬೈರೇಶಣ್ಣ, ನಮ್ಮೆಲ್ಲ ಚೇತನ್ ಎಲ್ಲ ಇದ್ದಾರೆ. ಇವ್ರಿಗೆ ಯಾರಿಗೂ ನಾನೇನು ಕಾರ್ಯಕ್ರಮ ಇದೆ ಅಂತ ಗೊತ್ತಾಗಿ ಬಂದ್ರು, ಬೆಳಗ್ಗೆಯಿಂದ ನನ್ನ ಜೊತೆ ಇದ್ದಾರೆ ಅಲ್ವಾ. ನಾನು ಕಾರ್ಯಕ್ರಮ ಇದ್ದಾಗ ಬಂದು ಬಡವ್ರ ಬಗ್ಗೆ ಕಾಳಜಿ ಇದ್ರೆ, ನೋಡಪ್ಪ ನಾನು 3:15 3:00 ಎದ್ದೇಳಬೇಕು. ಅರ್ಥ ಆಯ್ತಾ? ಎದ್ದು ಬಂದು ಹಳ್ಳಿಗಳು ಸುತ್ತಬೇಕು ಅಲ್ವಾ. ನಮ್ಮ PS ಆಗಲಿ, ನಮ್ಮ ಬ್ರದರ್ ಆಗಲಿ ಫೋನ್ ಮಾಡಿ ಕರೀತಾರೆ. ಬಂದರೆ ಒಳ್ಳೇದು, ಬಡವರ ಅಭಿವೃದ್ಧಿ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ.